ಓಕೆ, ಅವ್ರು ನಮ್ಮ ಇಂಟರ್ವ್ಯೂನಲ್ಲೇ ಹೇಳ್ತಾ ಇದ್ರು, ಅಂದ್ರೆ ನಿಮ್ಗೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತೀರಾ ಗೊತ್ತಾ, ಒಂದು ಟೈಮ್ ಎಲ್ಲ ರೆಸಾರ್ಟ್ ಅಲ್ಲಿ ಇರಿಸ್ತಾರೆ ನಿಮ್ಮನ್ನ ಒಂದೆರಡು ದಿನ. ಆ ಟೈಮಲ್ಲಿ ನಾನು ಮತ್ತೆ ಚಂದ್ರಪ್ರಭಾ ಇಬ್ರು ಮಾತಾಡ್ಕೊಂಡಿದ್ವಿ, ಮನೆಗೆ ಹೋದ್ಮೇಲೆ ಏನಾದ್ರು ಕಂಟೆಂಟ್ ಮಾಡೋಣ, ಈ ತರದ್ ಏನಾದ್ರು ಒಂದ್ ಜಗಳ ಮಾಡೋಣ ಅಂತ. ಅದಕ್ಕೆ ಅವತ್ತ ಜಗಳ ಆಗಿದ್ದು ಅಂತ ಹೇಳಿದ್ರು. ನಿಜನಾ? ನೀವಿಬ್ರು ಮಾತಾಡ್ಕೊಂಡ್ ಬಂದಿದ್ರ ಅಲ್ಲಿ? ಮಾತಾಡ್ಕೊಂಡು ಯಾರು ಜಗಳ ಮಾಡ್ತಾರೆ ಮೇಡಮ್, ಗ್ಲಾಸ್ ಎಲ್ಲ ಹೊಡ್ಕೊಂಡು. ಬಟ್ ಅವರು ಏನ್ ಹೇಳ್ತಾರೋ ಗೊತ್ತಿಲ್ಲ, ಯಾಕೆಂದ್ರೆ ಮಾತಾಡ್ಕೊಂಡು ಅಳಕ್ಕಾಗೋದಿಲ್ಲ. ಮಾತಾಡ್ಕೊಂಡು ಯಾವತ್ತೂ ಮಾತಾಡ್ಕೊಂಡು ಆ ಫೀಲ್ ಬರೋದೇ ಇಲ್ಲ. ನಾವು ಹತ್ತಿದ ತಕ್ಷಣ ನಾವು ಇನ್ನೊಬ್ರಿಗೆ ಸಣ್ಣವರಾಗ್ಬಿಡ್ತೀವಿ. ಅಂದರೆ ಏನು, ನಾವು ಚಿಕ್ಕವರು ಅಂತ ಅನ್ಸ್ಬಿಡ್ತೀವಿ. ಅವ್ರೇನಾಗಿ ಹೇಳ್ಕೊಂಡವ್ರೆ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಓಕೆ, ಇನ್ನು ಮನೆಯಲ್ಲಿ ಆಡಿಯನ್ಸ್ ನೋಡಿರೋ ಪ್ರಕಾರ, ನಾವೆಲ್ಲ ನೋಡಿರೋ ಪ್ರಕಾರ ಮನೇಲಿ ಎಲ್ರ ಜೊತೆ ಚೆನ್ನಾಗಿದ್ದಿದ್ದು ನೀವು ಒಬ್ಬರೇ. ಅಂದ್ರೆ ತೀರಾ ಯಾರ ಜೊತೆಗೂ ಅದನ್ನ ರಬ್ ಮಾಡ್ಕೊಂಡಲೆ, ಗಲಾಟೆ ಮಾಡ್ಕೊಂಡಲೆ ಇದ್ದಿದ್ದು. ನಿಮಗೇನಾದ್ರು ಅನ್ಸುತ್ತಾ ರಕ್ಷಿತನ ಮನೆಯವರೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು? ಆ ಥರ ಏನೂ ಇಲ್ಲ ರಕ್ಷಿತನ ಮೇಲೆ. ಯಾಕೆ ಅಂದರೆ ಯಾವತ್ತೂ ಸತ್ಯದ ಪರ ವಾದ ಮಾಡ್ತೀವಿ. ಅವಾಗ ಏನು ಮಾಡ್ತೀವಿ ಅಂದರೆ ವಾದ ವಿವಾದ ಅದೇ ಆಗುತ್ತೆ. ನಾನು ರಕ್ಷಿತನ ಬಗ್ಗೆ ಹೇಳೋದಾದರೆ, ಅವಳು ಯಾವತ್ತೂ ಬೇರೆ ಅಂದರೆ ಅಸತ್ಯದ ಬಗ್ಗೆ ಮಾತಾಡ್ತೀನಲ್ಲ. ಅಂದರೆ ಎಲ್ಲಿ ನ್ಯಾಯ ಐತೆ ಅಲ್ಲಿ ಮಾತಾಡೋದು, ಇಲ್ಲ ಅಂದರೆ ಆರಾಮ್ ಸೈಲೆಂಟ್ ಆಗಿರೋಳು.